ಇಂದು ಈ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯರೇ ಹಾಗೂ ಮೀಡಿಯಾ ಟಿವಿಯ ವ್ಯವಸ್ಥಾಪಕ ನಿರ್ದೇಶಕರೇ ಆದ ನಂಜುಂಡಸ್ವಾಮಿ ಅವರೇ, ಇಂದು ಮೀಡಿಯಾ ಟಿವಿ ಅರ್ಪಿಸುವ ಕನ್ನಡದ ಹಬ್ಬ ಮತ್ತು ಕನ್ನಡದ ಹೆಮ್ಮೆಯ ಸೈನಿಕ ಪ್ರಶಸ್ತಿ ಪ್ರಧಾನ ಕಾರ್ಯಕ್ರಮ ಹಾಗೂ ಸಂಗೀತ ನಮನ ಎಂಬ ಒಂದು ಕಾರ್ಯಕ್ರಮದಲ್ಲಿ ನಾನು ಉದ್ಘಾಟನಾಕಾರನಾಗಿ ಬಂದಿದ್ದು ಬಹಳ ಸಂತಸವಾಗಿದೆ. ಈಗ ನಿಮಗೆಲ್ಲ ಗೊತ್ತಿರಬಹುದು, ಕನ್ನಡ ಹಬ್ಬ ಅಂದರೆ ನಮ್ಮ ಸ್ಥಳೀಯ ಕಲೆ, ಸಾಹಿತ್ಯ, ಜನಪದ ಇವೆಲ್ಲವನ್ನು ಒಂದು ಪ್ರೋತ್ಸಾಹಿಸುವಂಥದ್ದು ಅಂತ ಅದರ ಅರ್ಥ. ಆದರೆ ಈಗ ನೀವು ನೋಡಿರ್ಬೋದು, ನಾವೆಲ್ಲ ನೋಡ್ತಾ ಇದ್ದೀವಿ, ಒಂದು ಸಸ್ಯ, ಈಗ ಆ ಸಸ್ಯವನ್ನೇ ನಾವು ತಗೊಳ್ಳೋಣ, ಆ ಸಸ್ಯ ಅಷ್ಟು ಸಮೃದ್ಧವಾಗಿ ಬೆಳೆದು ನಿಂತಿದೆ ಅಂತ ಅಂದ್ರೆ ಅದಕ್ಕೆ ಆ ಭೂಮಿಯ ಮೇಲ್ಮಣ್ಣೆ ತಳಹದಿ. ಹಾಗೆ ಒಂದು ಭಾಷೆ ಸಮೃದ್ಧವಾಗಿ ಬೆಳೆದು ನಿಲ್ಬೇಕಾದ್ರೆ ಈ ನೃತ್ಯ, ಜನಪದ, ಕಲೆ, ಸಾಹಿತ್ಯ ಇವೆಲ್ಲ ಮುಖ್ಯವಾಗಿರ್ತವೆ. ಒಂದು ವೇಳೆ ಈ ಭೂಮಿಯ ಮೇಲ್ಮಣ್ಣೇನಾದರೂ ಕೊಚ್ಚಿ ಅದು ಎಲ್ಲಾದರೂ ಬೇರೆ ಕಡೆ ಅದು ಸ್ಥಳಾಂತರಗೊಂಡ್ರೆ ಇಲ್ಲಿ ಬೆಳೆಯುವಂತ ಸಸ್ಯವರ್ಗಗಳು ನೀವು ನೋಡಿರ್ಬೋದು, ಬಹಳ ದುರ್ಬಲವಾಗಿರ್ತಾವೆ, ಮತ್ತೆ ಫಲವತ್ತಾಗಿರಲ್ಲ, ರಸಭರಿತವಾಗಿರಲ್ಲ. ಹಾಗೆ ನಮ್ಮ ದೇಶದ ಒಂದು ಶ್ರೀಮಂತ, ಈ ಸ್ಥಳೀಯ ಶ್ರೀಮಂತ ಕಲೆಗಳಾದ ನೃತ್ಯ, ಸಾಹಿತ್ಯ, ಈ ನಾಟಕಗಳಾಗಿರ್ಬೋದು, ಇವೆಲ್ಲವೂ ಏನಾದರೂ ನಶಿಸಿ ಹೋಗ್ಬಿಟ್ರೆ ನಮ್ಮ ಭಾಷೆ ಪ್ರಬಲವಾಗಲ್ಲ, ಈ ಸಸ್ಯವರ್ಗದಂತೆಯೇ ದುರ್ಬಲ ಆಗ್ಬಿಡ್ತದೆ. ಮೇಲ್ಮಣ್ಣು ಹೇಗೆ ಇಲ್ದಾಗ ದುರ್ಬಲ ಆಗ್ತದೆ ಸಸ್ಯವರ್ಗ, ಹಾಗೆ ನಮ್ಮ ಭಾಷೆನೂ ಕೂಡ ದುರ್ಬಲಗೊಳ್ತದೆ. ಆ ದುರ್ಬಲಗೊಳ್ಳಬಾರ್ದು ಅಂದ್ರೆ ನಮ್ಮ ಸ್ಥಳೀಯ ಕಲೆಯನ್ನ, ಮತ್ತೆ ನಮ್ಮ ಭಾಷಾ ಸಾಹಿತ್ಯವನ್ನ, ಜಾನಪದ ನೃತ್ಯವನ್ನ ನಾವು ಪ್ರೋತ್ಸಾಹಿಸಬೇಕಾಗಿದೆ. ಜೊತೆಗೆ ಅದನ್ನ ಬೆಳೆಸಿಕೊಂಡು ನಾವು ಹೋಗ್ಬೇಕಾಗಿ ಬರ್ತದೆ. ಈಗ ಒಂದು ವೇಳೆ ನೋಡಿರ್ಬೋದು, ಇವೆಲ್ಲ ಹೇಗೆ ಒಂದು ಭಾಷೆಯನ್ನ ಸಮೃದ್ಧಗೊಳಿಸ್ತವೆ ಅಂತ ಅಂದ್ರೆ, ಈಗ ಒಂದು ಜನಪದ ಸಾಹಿತ್ಯ ನಿಮಗೆ ಬಹಳ ಇಷ್ಟ ಆಗ್ಬಿಡ್ತು ಅಂತ ಅಂದ್ರೆ ಆ ಜನಪದ ಸಾಹಿತ್ಯವನ್ನು ಅನ್ಯ ಭಾಷೆಯರು ಕೂಡ ನೋಡೋ ಸಾಧ್ಯತೆ ಇರ್ತದೆ. ಆಗ ಅನ್ಯ ಭಾಷೆಯವರು ಕೂಡ ನಮ್ಮ ಕನ್ನಡ ಭಾಷೆಯನ್ನು ಕಲಿಯುವಂತ ಸಂದರ್ಭ ಬರ್ತದೆ. ಆಗ